ಶಿಕ್ಷಣ ಸಾಕ್ಷರತಾ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಜಿಲ್ಲಾ ಕಾಂಗ್ರೆಸ್ ವತಿಯ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಾನಂದ್ ತಿಳಿಸಿದರು. ಇನ್ನು ನಗರದ ರಮಣಶ್ರೇಷ್ಠಿ ಪಾರ್ಕ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡಿದ್ದು, ನಂತರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಅವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯಕ್ರಮದಲ್ಲಿ ಎಲ್ಲ ಮುಖಂಡರು ಭಾಗವಹಿಸುತ್ತಾರೆ ಮತ್ತು ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ ಪ್ರಸನ್ನಕುಮಾರ್ ವಹಿಸಲಿದ್ದಾರೆ. ಪಕ್ಷದ ಎಲ್ಲ ಮುಖಂಡರು, ವರಿಷ್ಠರು, ಕಾರ್ಯಕರ್ತರು, ಸದಸ್ಯರು ಎಲ್ಲರೂ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ವಿನಂತಿಸಿದರು. ಚಂದ್ರಕಲಾ ಅವರು ಹಾಗೂ ರಾಜಶೇಖರ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಭಾನುವಾರ ದಿವಸ 2ನೇ ತಾರೀಕು ಮಾನ್ಯ ಶಾಲಾ ಶಿಕ್ಷಣ ಸಚಿವರು ಹಾಗೂ ಸಾಕ್ಷರತಾ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಯುತ ಮಧು ಬಂಗಾರಪ್ಪನವರ ಹುಟ್ಟುಹಬ್ಬ ಭಾನುವಾರ ದಿವಸ ಬೆಳಿಗ್ಗೆ 8 ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕ್ನಲ್ಲಿ ಒಂದು ಪೂಜಾ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಸೇರಿ ಇಟ್ಕೊಂಡಿದ್ದೇವೆ. ನಂತರ 11ರಿಂದ 11 ಗಂಟೆಗೆ 11ರಿಂದ 12 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ವತಿಯಿಂದ ಅವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಎಲ್ಲ ಮುಖಂಡರುಗಳು ಭಾಗವಹಿಸ್ತಕ್ಕಂಥದ್ದು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ ಪ್ರಸನ್ನಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ತಮ್ಮ ಮೂಲಕ ಎಲ್ಲ ಕಾರ್ಯಕರ್ತರಿಗೂ, ಮುಖಂಡರಿಗೂ, ಪಕ್ಷದ ಹಿರಿಯರಿಗೂ ಎಲ್ಲರೂ ಕೂಡ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ತಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಅವರ ವಯಸ್ಸಿನ ಸಮಕಾಲ ಸುಮಾರು 80, 90, 95 ವರ್ಷದ ಆಯ್ದ ಸುಮಾರು 35 ಜನರನ್ನ ವಿಶೇಷವಾಗಿ ಅವರನ್ನ ವಿಮಾನದಲ್ಲಿ ಬೆಂಗಳೂರಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜೊತೆಗೆ ಅವರಿಗೆ ಅಲ್ಲಿ ಬಂಗಾರಪ್ಪ ವಿಚಾರ ವೇದಿಕೆಯ ಅಲ್ಲಿಯ ಬೆಂಗಳೂರಿನಲ್ಲಿರ್ತಕ್ಕಂತಹ ಎಸ್ ಬಂಗಾರಪ್ಪನವರ ಒಡನಾಡಿಗಳು ಅವ್ರ ಜೊತೆ ರಾಜಕೀಯವಾಗಿ ಸದಾ ಅವರಿಗೆ ಬೆಂಬಲವಾಗಿ, ಬೆನ್ನೆಲುಬಾಗಿ ಸದಾ ಅವರೊಂದಿಗೆ ಹೆಜ್ಜೆ ಹಾಕಿರ್ತಕ್ಕಂತಹ ಅಲ್ಲಿಯ ಅವರ ಒಡನಾಡಿಗಳು, ಇಲ್ಲಿಂದ ಹೋಗ್ತಕ್ಕಂಥ ಏನು ಆ ವಯಸ್ಸು, ಎಲ್ಲರೂ ಕೂಡ ಅತ್ಯಂತ ಕುಗ್ರಾಮ, ಗ್ರಾಮೀಣ ಭಾಗದಿಂದ ಬಂದಿರ್ತಕ್ಕಂಥವ್ರು. ಅವ್ರು ಯಾವತ್ತೂ ಕೂಡ ಬೆಂಗಳೂರನ್ನ ನನ್ನ ಅನಿಸಿಕೆ ನೋಡೇ ಇರ್ಲಿಲ್ಲ ಅಂತ ಆ ಮಟ್ಟದಲ್ಲಿ ಆ ಸ್ಥಳೀಯವಾಗಿ ಸದಾ ಸನ್ಮಾನ್ಯ ಬಂಗಾರಪ್ಪನವರು, ಯಾಕೆಂದ್ರೆ ಬಂಗಾರಪ್ಪನವರ ರಾಜಕೀಯ ನಮ್ಗೆಂತೂ ಚೆನ್ನಾಗಿ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಅವರು ಸದಾ ಅವರ ಅಭಿಮಾನಿಗಳನ್ನ, ಅವರ ಜೊತೆಗಿರ್ತಕ್ಕಂಥ ಅವರ ಬೆಂಬಲಿಗರನ್ನ, ಅವರ ಸ್ನೇಹಿತರನ್ನ ಪ್ರತಿ ಸಂದರ್ಭಗಳು ಕೂಡ ಅದು ಎಷ್ಟೇ ದೊಡ್ಡ ವೇದಿಕೆ ಆದ್ರೂ ಕೂಡ ಆ ವೇದಿಕೆಯಲ್ಲಿ ಅವ್ರನ್ನ ಗುರುತಿಸಿ ಅವರ ಹೆಸರು ಕರೀತಕ್ಕಂಥದ್ದು ಮತ್ತು ಸದಾ ಅವರು ಬಂದಂತ ಸಂದರ್ಭದಲ್ಲಿ, ಬೆಂಗಳೂರು ಇರ್ಬೋದು ಅಥವಾ ಶಿವಮೊಗ್ಗ ಬಂದಂತ ಸಂದರ್ಭದಲ್ಲಿ ಎಲ್ಲಾ ಸಂದರ್ಭದಲ್ಲೂ ಕೂಡ ಅವರನ್ನ ಗುರುತಿಸಿ ಜೊತೆಗಿಟ್ಕೊಳ್ತಕ್ಕಂಥ ಒಂದು ಅತ್ಯಂತ ಅಪರೂಪದ ರಾಜಕಾರಣಿ. ಹಾಗಾಗಿ ಈ ಬಾರಿ ಅವರೆಲ್ಲರೂ ಕೂಡ ಸುಮಾರು 35 ಜನ ಆ ಭಾಗದ ಎಲ್ಲ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಅವರ ಸಮಕಾಲೀನರು, ಅವ್ರ ಜೊತೆಗೆ ರಾಜಕೀಯವಾಗಿ ಎಲ್ಲಾ ಸಂದರ್ಭಗಳು ಕೂಡ ಬೆಂಬಲವಾಗಿ ನಿಂತಿರ್ತಕ್ಕಂತಹ ಅವರನ್ನ ವಿಮಾನದಲ್ಲಿ ಮಧ್ಯಾಹ್ನ 2 ಗಂಟೆಗೆ ವಿಮಾನದಲ್ಲಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬೆಂಗಳೂರಿನಲ್ಲಿ ಅವರ ಬಂಗಾರಪ್ಪ ಸಾಹೇಬ್ರ ಅವರ ಫಾಲೋವರ್ಸ್ಗಳು, ಅವ್ರ ಜೊತೆ ಇದ್ದಂಥವರು ಅವರಿಗೆ ಉಳ್ಕೊಳ್ಳಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಹೋಟೆಲ್, ಜೊತೆ ಸಂಜೆ ಅಲ್ಲಿ ಬೆಂಗಳೂರಿನಲ್ಲಿ ಸನ್ಮಾನ್ಯ ಮಧು ಬಂಗಾರಪ್ಪನವರ ಬರ್ತ್ಡೇನ ಅಲ್ಲಿ ಮಾಡಿ ಅಲ್ಲಿ ಇವರೆಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ತಾವು ಈ ಒಂದು ಇದಕ್ಕೂ ಕೂಡ ತಾವು ಆಗಮಿಸಬೇಕು. ಬೆಂಗಳೂರಿಗಲ್ಲ, ತಮ್ಮ ಪತ್ರಿಕೆಯಲ್ಲಿ ಬರ್ಬೋದು ಖಂಡಿತವಾಗೂ. ತಾವು ಕೂಡ ಈ ವಿಷಯವಾಗಿ ಕೂಡ ಒಂದು ಅಪರೂಪದ ಕಾರ್ಯಕ್ರಮ ವಿಷಯವಾಗಿ ಕೂಡ ತಮ್ಮ ಪತ್ರಿಕೆಯಲ್ಲಿ ಪ್ರಚಾರವನ್ನು ಕೊಡೋದ್ರ ಜೊತೆಗೆ ಅವತ್ತು ಅವರೆಲ್ಲರೂ ಕೂಡ ಮುಕ್ತವಾಗಿ ವಿಮಾನ ನಿಲ್ದಾಣದಲ್ಲಿ ಸುಮಾರು 1 ಗಂಟೆಗೆ ಅವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಅವರ ಜೊತೆ ಮುಕ್ತವಾಗಿ ಅವರ ಅಭಿಪ್ರಾಯನ ತೆಗೆದುಕೊಳ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ಅಲ್ಲಿಗೂ ಕೂಡ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಆಗಮಿಸಬೇಕಾಗಿ ವಿನಂತಿಯನ್ನ ಈ ಸಂದರ್ಭ